ಪರಪ್ಪನ ಅಗ್ರಹಾರದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಕೈದಿಯೊಬ್ಬ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜೈಲಾಧಿಕಾರಿಗಳನ್ನು ವಂಚಿಸಿದ ಘಟನೆಯೊಂದು ಬರೋಬ್ಬರಿ 8 ವರ್ಷಗಳ ಬಳಿಕ ಬಟಬಯಲಾಗಿದೆ. ಸುಪ್ರೀಂ ಕೋರ್ಟ್ನ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಈತ ಜೈಲಾಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ಜೈಲಿಂದ ರಿಲೀಸ್ ಆಗಿ ಹೊರ ನಡೆದಿದ್ದ ಎನ್ನಲಾಗಿದೆ. ಈ ಐನತಿ ಕೈದಿಯನ್ನ ತಮಿಳುನಾಡು ಮೂಲದ ಶಂಕರ್ ಆರುಮುಗಂ ಎಂದು ಗುರುತಿಸಲಾಗಿದೆ. 2001ರಲ್ಲಿ ಈತ ಹಣಕ್ಕಾಗಿ ವ್ಯಕ್ತಿಯೊಬ್ಬರನ್ನ ಅಪಹರಣ ಮಾಡಿದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ. ಈ ಸಂಬಂಧ ವಿಚಾರಣೆ ನಡೆಸಿದ ಬೆಂಗಳೂರಿನ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಶಂಕರ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಪರಪ್ಪನ ಅಗ್ರಹಾರದಲ್ಲಿ ಇರಿಸಿತ್ತು. ಜೈಲಿನಲ್ಲಿದ್ದ ಶಂಕರ್ ಹೇಗಾದರೂ ಮಾಡಿ ಇಲ್ಲಿಂದ ಪಾರಾಗಬೇಕು ಎಂದು ಮಾಸ್ಟರ್ ಪ್ಲಾನ್ ರೂಪಿಸಿದ್ದ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಈತ ಸುಪ್ರೀಂ ಕೋರ್ಟ್ ತನಗೆ ಬಿಡುಗಡೆ ಆದೇಶ ನೀಡಿದೆ ಎಂದು ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಯನ್ನ ನಂಬಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮುದ್ರೆ ಹಾಗೂ ನ್ಯಾಯಮೂರ್ತಿಗಳ ಸಹಿ ಎಲ್ಲವನ್ನ ನಕಲು ಮಾಡಿದ್ದ ಶಂಕರ್ ಜೈಲಾಧಿಕಾರಿಗಳಿಗೆ ಮೋಸ ಮಾಡಿ ಜೈಲಿನಿಂದ ರಿಲೀಸ್ ಕೂಡ ಆಗಿದ್ದ. ಜೈಲಾಧಿಕಾರಿಗಳು ಕೂಡ ಈ ಆದೇಶ ಪ್ರತಿಯನ್ನ ಮರುಪರಿಶೀಲನೆಗೆ ಒಳಪಡಿಸಿರಲಿಲ್ಲ. ಶಂಕರ್ ಪರವಾಗಿ ಬಂದ ವಕೀಲರು ಈ ಆದೇಶ ಪ್ರತಿ ನೀಡುತ್ತಿದ್ದಂತೆಯೇ ಅದರಲ್ಲಿ ನಮೂದಾದಂತೆ 10,000 ರೂಪಾಯಿ ದಂಡ ಸ್ವೀಕರಿಸಿ 2018ರ ನವೆಂಬರ್ 13ರಂದು ಶಂಕರ್ ನನ್ನ ಬಿಡುಗಡೆಗೊಳಿಸಿದ್ದರು. 8 ವರ್ಷಗಳ ಬಳಿಕ ಆರಾಮಾಗಿ ಜೈಲಿನಿಂದ ಹೊರಗಿದ್ದ ಶಂಕರ್ ಕಳ್ಳಾಟ ಅನಾಮಧೇಯ ಪತ್ರವೊಂದರಿಂದ ಬಯಲಾಗಿದೆ. ಜೈಲು ಇಲಾಖೆಯ ಮಹಾನಿರ್ದೇಶಕರಿಗೆ ಅನಾಮಧೇಯ ಪತ್ರವೊಂದು ಬಂದಿದ್ದು ಅದರಲ್ಲಿ ಎಲ್ಲವನ್ನ ನಮೂದಿಸಲಾಗಿತ್ತು. ಇದಾದ ಬಳಿಕ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಸುಪ್ರೀಂ ಆದೇಶ ನಕಲಿ ಎಂದು ಗೊತ್ತಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಫೋರ್ಜರಿ, ವಂಚನೆ ಹಾಗೂ ಇತರ ಕಾನೂನುಬದ್ಧ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಶಂಕರ್ ಪತೆಗೆ ಬಲೆ ಬೀಸಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.